ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಈ ವರ್ಷ ಓಣಂ ಹಬ್ಬ ಯಾವಾಗ ಬರುತ್ತದೆ? ಈ ಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ? ಈ ಹಬ್ಬದ ಹಿಂದಿರುವ ಪೌರಾಣಿಕ ಕಥೆಗಳು ಏನೆಂಬುದನ್ನು ನೋಡೋಣ. ಓಣಂ ದೇವರ ನಾಡು ಎಂದೇ ಕರೆಯಲ್ಪಡುವ ಕೇರಳದ ಅತಿದೊಡ್ಡ ಸುಗ್ಗಿಯ ಹಬ್ಬವಾಗಿದೆ. ಓಣಂ ಹೆಸರು ಕೇಳಿದ ತಕ್ಷಣ ಕೇರಳ ರಾಜ್ಯ ಹಾಗೂ ದೋಣಿ ಸ್ಪರ್ಧೆ ನೆನಪಾಗುತ್ತದೆ ಅಲ್ಲವೇ? 10 ದಿನಗಳ ಕಾಲ ಆಚರಿಸುವ ಈ ಹಬ್ಬದ ಹಿಂದೆ ಸಾಕಷ್ಟು ವಿಶೇಷತೆಗಳಿವೆ. ಈ ವಿಡಿಯೋದಲ್ಲಿ ಅವೆಲ್ಲವನ್ನೂ ತಿಳಿದುಕೊಳ್ಳೋಣ. ಪೌರಾಣಿಕ ರಾಜ ಮಹಾಬಲಿ ಮನೆಗೆ ಹಿಂದಿರುಗಿದ ಖುಷಿಯನ್ನು ಸಂಭ್ರಮಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಕೇರಳದ ನಾಡ ಹಬ್ಬ ಕೂಡ ಓಣಂ ಹಬ್ಬವಾಗಿದೆ. ಈ ಹಬ್ಬವನ್ನು 10 ದಿನಗಳ ಕಾಲ ಸಂಭ್ರಮದಿಂದ ಆಚರಿಸುತ್ತಾರೆ. ಓಣಂ ಹಬ್ಬವನ್ನು ಬೆಳೆದ ಬೆಳೆಗಳ ಸುಗ್ಗಿಯ ಕಾಲ ಎಂದು ಕೂಡ ಹೇಳಲಾಗುತ್ತದೆ. ಅಸುರ ರಾಜ ಮಹಾಬಲಿ ಪಾತಾಳ ಲೋಕದಿಂದ ಮನೆಗೆ ಅಂದರೆ ಭೂಮಿಗೆ ಹಿಂದಿರುಗಿದ ದಿನ ಎಂದು ಆಚರಿಸಲಾಗುತ್ತದೆ. ಮನೆ ಮಂದಿಯೆಲ್ಲ ಸೇರಿ ಮನೆಯ ಮುಂದೆ ಪೂಕಳಂ ಅಂದರೆ ಹೂವಿನಿಂದ ಎಲೆಗಳಿಂದ ತಯಾರಿಸಿದ ರಂಗೋಲಿ ಹಾಕುತ್ತಾರೆ. ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸುತ್ತಾರೆ ಮತ್ತು ಒಂದೊಂದು ದಿನವೂ ಒಂದೊಂದು ಮನೋರಂಜನಾ ಕಾರ್ಯಕ್ರಮ ಆಯೋಜಿಸಿ ಸಾವಿರಾರು ಜನ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಾರೆ. ಅತ್ತಂ ದಿನದಿಂದ ಓಣಂ ಹಬ್ಬ ಆರಂಭವನ್ನು ಸೂಚಿಸಿದರೆ ತಿರುವೋಣಂ ದಿನದವರೆಗೂ 10 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ವರ್ಷ ಓಣಂ ಆಚರಣೆಗಳು ಇದೇ ಆಗಸ್ಟ್ 26ರಂದು ಮಂಗಳವಾರ ಪ್ರಾರಂಭವಾಗಲಿವೆ. ಸೆಪ್ಟೆಂಬರ್ 5ರವರೆಗೂ ಅಂದರೆ ಶುಕ್ರವಾರ ಕೊನೆಗೊಳ್ಳುತ್ತದೆ. ಅತ್ಯಂತ ವಿಶೇಷ ಮತ್ತು ಆಚರಿಸಲಾಗುವ ದಿನ ಎಂದರೆ ಸೆಪ್ಟೆಂಬರ್ 5. 10 ದಿನಗಳ ಕಾಲ ಏನೇನು ಆಚರಿಸುತ್ತಾರೆ ಎಂಬುದನ್ನು ನೋಡೋಣ. 1ನೆಯ ದಿನ ಅತ್ತಂ. ರಾಜ ಮಹಾಬಲಿ ಸ್ವರ್ಗದಿಂದ ಭೂಮಿಗೆ ತನ್ನ ರಾಜ್ಯಕ್ಕೆ ಹೋಗಲು ಸಿದ್ಧನಾದಂತಹ ದಿನ. 2ನೆಯ ದಿನ ಚಿದಿರ ಅಂದರೆ ಪೂಕಳಂ ಎಂದು ಕರೆಯಲ್ಪಡುವ ಹೂವಿನ ರಂಗೋಲಿಯನ್ನು ತಯಾರಿಸುವ ದಿನ. 3ನೆಯ ದಿನ ಅಂದರೆ ಚೂಡಿ ಪೂಕಳಂ ಅಂದರೆ 4ರಿಂದ 5 ವಿಧದ ಹೂಗಳನ್ನು ಬಳಸಿ ಈಗಾಗಲೇ ಮಾಡಿದ್ದ ಹೂವಿನ ರಂಗೋಲಿಗೆ ಇನ್ನೊಂದು ಪದರನ್ನು ಸೇರಿಸುವ ದಿನ. 4ನೆಯ ದಿನ ವಿಶಾಖ. ಈ ದಿನ ವಿವಿಧ ಪಂದ್ಯಾವಳಿಗಳು ಆರಂಭವಾಗುತ್ತದೆ. 5ನೆಯ ದಿನ ಅನಿಜಂ. ಈ ದಿನ ದೋಣಿ ಆಟಕ್ಕೆ ತಯಾರಿಯನ್ನು ನಡೆಸಲಾಗುತ್ತದೆ. 6ನೆಯ ದಿನ ತ್ರಿಕೇಟ ಅಂದರೆ ಹಬ್ಬದ ಆಚರಣೆ ಆರಂಭವಾಗುತ್ತದೆ. 7ನೆಯ ದಿನ ಮೂಲಂ. ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ. 8ನೆಯ ದಿನ ಪೂರ್ವಾಡಂ. ಈ ದಿನದಂದು ವಾಮನ ಹಾಗೂ ಮಹಾಬಲಿ ರಾಜನ ಮಣ್ಣಿನ ವಿಗ್ರಹಗಳನ್ನು ರಚಿಸುತ್ತಾರೆ ಅಥವಾ ವೇಷಗಳನ್ನು ಹಾಕಲಾಗುತ್ತದೆ. 9ನೆಯ ದಿನ ಉತ್ತರಾಡಂ. ಈ ದಿನ ಮಹಾಬಲಿ ಕೇರಳ ರಾಜ್ಯವನ್ನು ಪ್ರವೇಶಿಸುವ ದಿನವಾಗಿದೆ. 10ನೆಯ ದಿನ ತಿರುವೋಣಂ. ಈ ದಿನ ರಾಜ ಮಹಾಬಲಿಯನ್ನು ಕೇರಳದ ಜನರು ಸಂತೋಷ, ಸಂಭ್ರಮ ಮತ್ತು ಗೌರವದಿಂದ ಸ್ವಾಗತಿಸುತ್ತಾರೆ. ಅತ್ಯಂತ ಪ್ರಮುಖವಾದ ಈ ದಿನ ವಿಶೇಷ ಅಡುಗೆಗಳನ್ನು ಅಂದರೆ ಸಾಮಾನ್ಯವಾಗಿ 26 ಬಗೆ ಅಡುಗೆಗಳನ್ನು ತಯಾರಿಸಿ ಬಾಳೆ ಎಲೆಯಲ್ಲಿ ಊಟ ಮಾಡುತ್ತಾರೆ. ಇದಕ್ಕೆ ಓಣಂ ಸದ್ಯ ಎಂದು ಕೂಡ ಕರೆಯುತ್ತಾರೆ. ಓಣಂ ಹಬ್ಬದ ಪೌರಾಣಿಕ ಕಥೆ ನೋಡುವುದಾದರೆ, ಪೌರಾಣಿಕ ಕಥೆಗಳ ಪ್ರಕಾರ ರಾಜ ಮಹಾಬಲಿ ಅವರನ್ನು ಮಾವೇಲಿ ಎಂದು ಕೂಡ ಕರೆಯಲಾಗುತ್ತದೆ. ರಾಜ ಮಹಾಬಲಿ ಭೂಲೋಕವನ್ನು ಆಳುತ್ತಿದ್ದನು. ಅಸುರನಾಗಿದ್ದರೂ ಅವನು ತನ್ನ ಪ್ರಜೆಗಳ ಮೇಲೆ ಅಪಾರ ಪ್ರೀತಿ ಮತ್ತು ದಯೆಯನ್ನು ಹೊಂದಿದ್ದನು. ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ಬಾಳುತ್ತಿದ್ದರು. ಮಹಾಬಲಿಯು ತನ್ನ ಪರಾಕ್ರಮದಿಂದ 3 ಲೋಕವನ್ನೂ ವಶಪಡಿಸಿಕೊಂಡಾಗ ಇಂದ್ರನು ದೇವಲೋಕವನ್ನು ಮರಳಿ ಪಡೆಯಲು ವಿಷ್ಣುವಿನ ಸಹಾಯವನ್ನು ಕೋರಿದನು. ಮಹಾಬಲಿ ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದರಿಂದ ವಿಷ್ಣುವಿಗೆ ಪಕ್ಷಪಾತ ಮಾಡುವುದು ಕಷ್ಟಕರವಾಯಿತು. ಆದರೂ ದೇವಲೋಕವನ್ನು ಇಂದ್ರನಿಗೆ ಮರಳಿಸುವ ಸಲುವಾಗಿ ವಿಷ್ಣು ವಾಮನ ಅವತಾರವನ್ನು ತಾಳಿ ಮಹಾಬಲಿಯನ್ನು ಭೇಟಿಯಾಗಿ 3 ಹೆಜ್ಜೆ ಗಾತ್ರದ ಜಮೀನನ್ನು ಕೇಳಿದನು. ಮಹಾಬಲಿಯು ಇದನ್ನು ಒಪ್ಪಿದಾಗ ವಾಮನನ ಗಾತ್ರ ಹಿಗ್ಗಲಾರಂಭಿಸಿತು. ವಿಷ್ಣು 2 ಹೆಜ್ಜೆಗಳಲ್ಲಿ ಮಹಾಬಲಿ ಆಕ್ರಮಿಸಿಕೊಂಡಿದ್ದ ಎಲ್ಲ ಪ್ರದೇಶಗಳನ್ನು ಆವರಿಸಿಕೊಂಡನು. 3ನೆಯ ಹೆಜ್ಜೆಗೆ ಜಾಗವಿಲ್ಲದಿದ್ದಾಗ ಮಹಾಬಲಿಯು ತನ್ನ ತಲೆಯ ಮೇಲೆ ಹೆಜ್ಜೆ ಇಡಲು ಕೋರಿದನು. ವಾಮನನು ಮಹಾಬಲಿಯ ತಲೆಯ ಮೇಲೆ ಕಾಲಿಡುತ್ತಿದ್ದಂತೆ ಮಹಾಬಲಿ ಪಾತಾಳ ಲೋಕಕ್ಕೆ ತಳ್ಳಲ್ಪಟ್ಟನು. ಭೂಮಿಗೆ ಕೃತಜ್ಞತೆ ಸಲ್ಲಿಸುವ ಸುಗ್ಗಿಯ ಹಬ್ಬ ಇದಾಗಿದೆ. ಮಹಾಬಲಿಯ ನಿಷ್ಠೆಗೆ ಮೆಚ್ಚಿದ ವಿಷ್ಣು ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಭೇಟಿಯಾಗಲು
ಭೂಮಿಗೆ ಬರುವ ವರವನ್ನು ನೀಡಿದನು. ಮಹಾಬಲಿ ರಾಜ ಭೂಮಿಗೆ ಬರುವ ಈ ಶುಭ ದಿನವನ್ನು ಕೇರಳದಲ್ಲಿ ಓಣಂ ಹಬ್ಬವಾಗಿ ಆಚರಿಸಲಾಗುತ್ತದೆ. ಇದು ರೈತರು ಉತ್ತಮ ಬೆಳೆ ಹಾಗೂ ಇಳುವರಿಗಾಗಿ ಭೂಮಿಗೆ ಕೃತಜ್ಞತೆ ಸಲ್ಲಿಸುವ ಸುಗ್ಗಿಯ ಹಬ್ಬವೂ ಹೌದು. ಹೀಗೆ 10 ದಿನಗಳ ಕಾಲ ವಿಜೃಂಭಣೆ ಸಡಗರ ಸಂಭ್ರಮದಿಂದ ಆಚರಿಸಲಾಗುವ ಓಣಂ ಹಬ್ಬವು ವಿಶ್ವದಾದ್ಯಂತ ಎಲ್ಲರ ಗಮನ ಸೆಳೆದಿದೆ. ಈ ಹಬ್ಬವು ಎಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ತರಲಿ ಎಂದು ನಿಮ್ಮೆಲ್ಲರ ಆಶಯವಾಗಿದೆ. ಪೂಕಳಂ ಹಾಕುವುದು ಹೇಗೆ? ಈ ಹೂವಿನ ರಂಗೋಲಿಯ ಮಹತ್ವವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಈ ಓಣಂ ಹಬ್ಬದ ಸಮಯದಲ್ಲಿ ಪೂಕಳಂ ಮನೆಯಂಗಳದಿ ಹಾಕುವ ಸಂಪ್ರದಾಯವಿದೆ. ಇದು ತಾಜಾ ಹೂವಿನಿಂದ ಮಾಡಿದ ವೃತ್ತಾಕಾರದ ರಂಗೋಲಿಯಾಗಿದೆ. ಈ ರಂಗೋಲಿಯ ಮಧ್ಯೆ ದೀಪವನ್ನಿಟ್ಟು ಅಲಂಕರಿಸಲಾಗುತ್ತದೆ. ಪೂಕಳಂ ಎಂದರೇನು? ಪೂಕಳಂ ಪದವು ಪೂ ಮತ್ತು ಕಳಂ ಎಂಬ 2 ಪದಗಳ ಗುಂಪಾಗಿದೆ. ಇಲ್ಲಿ ಪೂ ಅಂದರೆ ಹೂಗಳು ಮತ್ತು ಕಳಂ ಎಂದರೆ ಬಣ್ಣದ ರೇಖಾಚಿತ್ರ. ಆದ್ದರಿಂದ ಮೂಲತಃ ಇದು ಓಣಂ ಆಚರಿಸಲು ಮನೆಯ ಮುಂದೆ ನೆಲದ ಮೇಲೆ ಮಾಡಿದ ಹೂವಿನ ರಂಗೋಲಿ ಅಥವಾ ಹೂವಿನ ಕಾರ್ಪೆಟ್ ಕೂಡ ಆಗಿದೆ. ಓಣಂ ಹಬ್ಬದ ಸಮಯದಲ್ಲಿ ಪೂಕಳಂ ತಯಾರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಓಣಂ ಪೂಕಳಂನ ಮಹತ್ವ ಏನೆಂದು ನೋಡುವುದಾದರೆ, ಸಂಪ್ರದಾಯದ ಪ್ರಕಾರ ಪೂಕಳಂ ತಯಾರಿಯು 10 ಸಣ್ಣ ವೃತ್ತಾಕಾರಗಳನ್ನು ಅಥವಾ ಸುತ್ತುಗಳನ್ನು ಒಳಗೊಂಡಿರಬೇಕು. 10 ವೃತ್ತಗಳು 10 ವಿಭಿನ್ನ ದೇವತೆಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗಿದೆ. ಮೊದಲ ವೃತ್ತವು ಗಣೇಶನನ್ನು, 2ನೇದು ಶಿವ ಅಥವಾ ಶಕ್ತಿ, 3ನೇದು ಶಿವ, 4ನೇದು ಬ್ರಹ್ಮ, 5ನೇದು ಪಂಚಭೂತಗಳು, 6ನೇದು ಷಣ್ಮುಖ ಮತ್ತು ಮುರುಘ, 7ನೇದು ಗುರು, 8ನೇದು ಅಷ್ಟದಿಕ್ಪಾಲಕರು, 9 ಭಗವಂತ ಇಂದ್ರನದ್ದು ಮತ್ತು ಕೊನೆಯದು ವಿಷ್ಣುವನ್ನು ಪ್ರತಿನಿಧಿಸುವುದಾಗಿದೆ. ಈ 10 ದಿನಗಳ ಓಣಂ ಹಬ್ಬದ ಪ್ರತಿದಿನವೂ ಪೂಕಳಂನ್ನು ಪ್ರತಿನಿಧಿಸುತ್ತದೆ. ಮೊದಲ ದಿನ ಒಂದೇ ಹೂವನ್ನು ಬಳಸಲಾಗುತ್ತದೆ. 2ನೆಯ ದಿನ 2 ವಿಭಿನ್ನ ಬಣ್ಣಗಳನ್ನು ಬಳಸಲಾಗುತ್ತದೆ ಮತ್ತು ಅಂತಿಮ ದಿನದಲ್ಲಿ 10 ವಿಭಿನ್ನ ಬಣ್ಣವನ್ನು ಬಳಸಲಾಗುತ್ತದೆ. ಪೂಕಳಂ ಅಸುರರು ಮತ್ತು ದೇವತೆಗಳ ನಡುವಿನ ಹೋರಾಟವನ್ನು ವ್ಯಾಖ್ಯಾನಿಸುತ್ತದೆ ಎಂದು ನಂಬಲಾಗಿದೆ. ಒಂದು ಸಾಂಪ್ರದಾಯಿಕ ಪೂಕಳಂ ದಶಪುಷ್ಪಂ ಅಂದರೆ 10 ಹೂವುಗಳನ್ನು ಒಳಗೊಂಡಿರುತ್ತದೆ. ಈ ಹೂವುಗಳು ಔಷಧೀಯ ಗುಣಗಳನ್ನು ಹೊಂದಿರುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವ ಇತರೆ ಹೂವುಗಳಿಂದ ಪೂಕಳಂನ್ನು ಹಾಕಲಾಗುತ್ತದೆ. ಹೀಗೆ 10 ದಿನಗಳ ಕಾಲ ನಡೆಯುವ ಓಣಂ ಹಬ್ಬದ ಪ್ರತಿದಿನವೂ ಪೂಕಳಂನ್ನು ಹಾಕಲಾಗುತ್ತದೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.